ಏನ್ ಗೊತ್ತಾ ಈ ಕೋಆಪರೇಟಿವ್ ಆಫೀಸರ್ಸ್ ನೀವು ಒಂಥರ ಇವ್ರು ಯಾರು ಫಾರೆಸ್ಟ್ ಇಲಾಖೆ ಅವರ ನೆಕ್ಸ್ಟ್ ವರ್ಷನ್ ಮುಂದೆನೆ ನೀವು ಒಂದು ಯಾರನ್ನು ಕೇಳಲ್ಲ, ಯಾರನ್ನು ಕೇಳ್ಕೊಳಲ್ಲ, ನಿಮ್ದೇ ಕಾನೂನು, ನಿಮ್ದೇ ರೂಲ್ಸು ಇಟ್ಬಿಡಿ ಇವೆಲ್ಲ ಆಟಿಟ್ಯೂಡ್ಸ್. ನಾನು ಭೇಟಿ ಮಾಡಿ ಫಸ್ಟ್ ಏನಾಗೈತೆ ಎಲ್ಲ ಬ್ಯಾಂಕ್ಸ್ ಎಲ್ಲ ನಿಮ್ ಇಲಾಖೆದು ಬ್ಯಾಂಕ್ ಲೋನ್ಗಳೆಲ್ಲ ಕೊಡ್ತಾ ಇದ್ದೀನಪ್ಪ. ಅದೇ ಏನಾಗೈತೆ ಅಂತ ಕೇಳು. ಅಲ್ಲಿ ಎಲೆಕ್ಷನ್ ಆಗಿಲ್ಲ, ಎಲೆಕ್ಷನ್ ಬಿಟ್ಬಿಡು. ಎಲೆಕ್ಷನ್ ಇಸ್ ಸೆಕೆಂಡ್ರಿ. ಎಲೆಕ್ಷನ್ ಯಾಕೆ ಅಲ್ಲಿ ಎಲೆಕ್ಷನ್ ಇಲ್ಲ ಅಂದ್ರೆ ಕೊಡುವಂತದ್ದು ಇಲ್ವಾ ನಿಮ್ಮ ಮ್ಯಾನೇಜರ್? ಅದನ್ನ ಹೇಳಿ. ಇದು ಏನು ಎಲ್ಲಿ ನಿಮ್ಮ MD BCC ಬ್ಯಾಂಕ್ ನಲ್ಲಿ ಸಿಗದ ಸಾಲಕ್ಕಾಗಿ ವಿಧಿ ಇಲ್ಲದೆ ಖಾಸಗಿ ಫೈನಾನ್ಸ್ಗಳಿಗೆ ಬರುತ್ತಿರುವ ಜನರಿಗೆ ಬಡ್ಡಿ ಬರೆ ಆಚೆ ಅದೇ ಹೇಳ್ತಾ ಇದ್ರು ಬೆಂಚಂದೂರು. ಎಲ್ಲಿ ನಿಮ್ಮ MD? ಹೈಕೋರ್ಟ್ ಏನು ಹೈಕೋರ್ಟ್ ಏನ್ ನೋಟಿಸ್ ನೀವೇನ್ ಹಾಕಿದ್ದೀರ? ಮ್ಯಾನೇಜರ್ ನಿಮ್ MD ಎಲ್ಲಿ ಎಲ್ಲೋದು? ಯಾರು ಏನಕ್ಕೆ ಹೋದ್ರು? ಎಲ್ಲಿ ಕರೆದಿರೋದು? ಏನೇನು ಸಾಕ್ಷಿ? DC ಅವ್ರಿಗೆ ಹೇಳಿದ್ದೀರಾ? DC ಅವರೇ ನಿಮಿಷ ಸರ್ ನಾಳೆ ಕೇಸ್ ಇದ್ರೆ ಇವತ್ತು ಹಾಕೋದ್ರಮ್ಮ ಪರ್ಮಿಷನ್ ಇರೋ ಪ್ರಶ್ನೆ. ಎರಡನೇ ಪ್ರಶ್ನೆ ನೋಟಿಸ್ ಕೊಡಿ ಇಮಿಡಿಯೇಟ್. ಯಾರಿಗೆ ಅವ್ರು ಯಾರು ಅಂಡರ್ ಬರ್ತಾರೆ? ಬ್ಯಾಂಕ್ಸು ಯಾರು? ಹೆಡ್ ಯಾರು? ಎಷ್ಟು ಜಿಲ್ಲೆಗೆ ಬರ್ತಿತ್ತು ಅವರು? ನೋಡಿ ನಾನು ಹೇಳಿದೆ ಅಂತ ಹೇಳಿ ನೋಟಿಸ್ ಕೊಡ್ಸಿ ಅವರು. ನಾಳೆ ಇಟ್ಕೊಂಡು ನಿಮ್ಮ ಇವರು MD ಯಾಕೆ ಹೋದ್ರು ಇವತ್ತು? ಯಾಕೆ ಹೋದ್ರು? ಮೊನ್ನೆ ಶನಿವಾರ ಹೋಗ್ಬೇಕಾಗಿತ್ತು, ಗೊತ್ತಿಲ್ಲ KDP ಮೀಟಿಂಗ್ ಇದೆ ಅಂತ. KDP ಮೀಟಿಂಗ್ ಇದೆ ಗೊತ್ತಿರ್ಲಿಲ್ವಾ ಇವತ್ತು? ಸೀರಿಯಸ್ನೆಸ್ ಇಲ್ವಾ? KDP ಮೀಟಿಂಗ್ ಲಾಯರ್ ಕರೆದ್ರು ಅಂತ ಹೋಗೋದಾ? ಮೊನ್ನೆ ಏನ್ ಮಾಡ್ತಾ ಇದ್ರು ನಿಮ್ಮ ಇವರು? ಸಾಟರ್ಡೆ ಶುಕ್ರವಾರ ಏನ್ ಮಾಡ್ತಾ ಇದ್ರು? ಬೆಳಬರಿ ತಿಂತಾ ಇದ್ರಾ? ನೋಟಿಸ್ ಕೊಡ್ರಿ ಅವ್ರಿಗೆ, ನೋಟಿಸ್ ಕೊಡಿ ಅವ್ರಿಗೆ. ಅದೇನೋ ರೂಲ್ಸ್ ಅವೆಲ್ಲ ಕೊಡ್ತಾರಲ್ಲ, ನಿಮ್ಗೆ ಕೊಡಕ್ ಬರ್ತದ? ಅದು ಕೊಡಕ್ ಹೇಳಿ, ರೂಲ್ಸ್ ಅವೆಲ್ಲ ಕೊಡಕ್ ಹೇಳಿ ನೋಟಿಸ್. ಇತ್ತೀಚೆಗೆ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಜಾಸ್ತಿ ಆಗ್ತಿದೆಯಲ್ಲ, ಏನಕ್ಕೆ ಮೈಕ್ರೋ ಫೈನಾನ್ಸ್ ಏನಕ್ಕೆ? ಯಾವತ್ತು DCC ಬ್ಯಾಂಕ್ ಅಲ್ಲಿ ಲೋನ್ ಕೊಟ್ಟು ಎಲ್ಲ ಹೆಣ್ಮಕ್ಳು ಮೈಕ್ರೋ ಫೈನಾನ್ಸ್ ಹೋಗ್ತಿದ್ದಾರೆ. ಅತಿ ಹೆಚ್ಚು ಬಡ್ಡಿ ಕೊಡಿ, ಕಂಟ್ರೋಲ್ ಆಗುತ್ತೆ. ಗೊತ್ತಿಲ್ಲ ಮೈಕ್ರೋ ಫೈನಾನ್ಸ್ ನಮ್ಮಿಂದ ಪರ್ಮಿಷನ್ ಅಲ್ಲ ಸರ್, ಇವತ್ತು DCC ಬ್ಯಾಂಕ್ ಅಲ್ಲಿ ಕೊಟ್ಟಿದ್ರೆ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ತಗೊಂಡ್ರಿ. ಈಗ ನಾನು 15 ನಿಮಿಷ ಇರೋದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ತಗೊಳ್ಳೋಣ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇರ್ಬೇಕು, ಅವ್ರಿಗೆ ಪನಿಷ್ ಮಾಡ್ತೀನಿ. ನೆಕ್ಸ್ಟ್ ಪಂಚಾಯತ್ ರಾಜ್ ಯಾರ್ರಿ? ಪಂಚಾಯತ್ ರಾಜ್ ಹೇಳ್ರಿ. ಏನಾಯ್ತು? ಕಳೆದ KDP ಸಮಿತಿ ಟೈಟಲ್ ಕರೆದು ಕೂಡಲೇ ಕ್ರಮ